ಜನವರಿ 22ರಂದೇ ಮಂಡ್ಯದಲ್ಲೂ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ. 14 ವರ್ಷಗಳ ಬಳಿಕ ಅವತ್ತೇ ಅಂದ್ರೆ 22ನೇ ತಾರೀಕಿಗೆ ಮಂಡ್ಯದಲ್ಲೂ ಕೂಡ ರಾಮ ಮಂದಿರ ಉದ್ಘಾಟನೆ ಆಗ್ತಿದೆ. 14 ವರ್ಷಗಳ ಬಳಿಕ ಶ್ರೀರಾಮನಿಗೆ ಸಿಕ್ತು ಮಂದಿರ ಭಾಗ್ಯ. ಅಂದ್ರೆ ಒಂದು ರೀತಿ ವನವಾಸ ಇದ್ದಂಗೆ 14 ವರ್ಷ. ಮೈಸೂರಿನ ಶಿಲ್ಪಿ ಅರುಣ್ ಅವರೇ ಈ ಮಂದಿರವನ್ನ ಕೆತ್ತಿದ್ದಾರೆ, ಮೂರ್ತಿಯನ್ನ ಕೆತ್ತಿದ್ದಾರೆ. ಸುಮಾರು 70 ವರ್ಷದಷ್ಟು ಹಳೆಯದಾದ ಶ್ರೀರಾಮ ಮಂದಿರ ಇದು. 14 ವರ್ಷಗಳ ಹಿಂದೆ ಹಳೆ ಮಂದಿರ ಕೆಡವಿ ಹೊಸ ಮಂದಿರ ನಿರ್ಮಾಣಕ್ಕೆ ಚಾಲನೆ ಕೊಡಲಾಗಿತ್ತು. ಮಂಡ್ಯ ನಗರದ ಲೇಬಲ್ ಕಾಲೋನಿಯಲ್ಲಿರುವಂತಹ ಶ್ರೀರಾಮ ಮಂದಿರ ಇದು. ಜನವರಿ 19ರಿಂದ 22ರವರೆಗೆ ವಿವಿಧ ಪೂಜಾ ಕೈಂಕರ್ಯಗಳು ನೆರವೇರುತ್ತಿದೆ. ಪೇಜಾವರ ಶ್ರೀಗಳ ಶಿಷ್ಯರಿಂದ ಈ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ಪೂಜಾ ಕೈಂಕರ್ಯ ನೆರವೇರುತ್ತೆ. ನೋಡಿ, ಅಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗುತ್ತೆ. ಕರ್ನಾಟಕದಲ್ಲಿ ಮಂಡ್ಯದಲ್ಲೂ ಕೂಡ ಒಂದು ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ. ಯೋಗಿ ರಾಜ ಮಗ ಈಗ ಯಾರು ಕರೀತಾ ಇರಲ್ಲ ಅವರೇ ಗೊತ್ತಿಲ್ಲ ನಮಗೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶಶಿಕುಮಾರ್ ಚಿಟ್ಚಾಟ್ ನಡೆಸಿದ್ದಾರೆ, ನೋಡೋಣ. ಇದೇ ಜನವರಿ 22ರಂದು ಅಯೋಧ್ಯೆಯಲ್ಲಿ ಶ್ರೀರಾಮಲಲ್ಲ ಮೂರ್ತಿಯ ಪ್ರತಿಷ್ಠಾಪನಾ ಕಾರ್ಯ ನಡೀತಾ ಇರ್ತಕ್ಕಂಥದ್ದು. ಅದೇ ದಿವಸ ಸಕ್ಕರೆ ನಾಡು ಮಂಡ್ಯದಲ್ಲೂ ಕೂಡ ಮಂಡ್ಯದ ಲೇಬರ್ ಕಾಲೋನಿಯಲ್ಲೂ ಕೂಡ ಒಂದು ರಾಮ ಮಂದಿರ ಉದ್ಘಾಟನೆ ಆಗ್ತಿರ್ತಕ್ಕಂಥದ್ದು. ಇದರ ವಿಶೇಷ ಏನಂತ ಹೇಳಿದ್ರೆ, ಅಯೋಧ್ಯೆಯಲ್ಲಿ ಉದ್ಘಾಟನೆ ಆಗ್ತಿರ್ತಕ್ಕಂಥ ರಾಮ ಮಂದಿರದ ಮೂರ್ತಿ ಏನಿದೆ, ಆ ಮೂರ್ತಿಯನ್ನ ಕೆತ್ತನೆ ಮಾಡಿರ್ತಕ್ಕಂಥ ಶಿಲ್ಪಿ ಮೈಸೂರಿನ ಅರುಣ್ ಯೋಗಿರಾಜ್ ಅವರೇ ಈ ಮೂರ್ತಿಯನ್ನು ಕೂಡ ಕೆತ್ತನೆ ಮಾಡಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಮಂಡ್ಯದ ಲೇಬರ್ ಕಾಲೋನಿಯ ಶ್ರೀರಾಮ ಸೇವಾ ಸಮಿತಿ ಪ್ರತಿಷ್ಠಾಪನಾ ಸಮಿತಿ ಏನಿದೆ, ಆ ಸಮಿತಿ ಸದಸ್ಯರು ನಮ್ಮ ಜೊತೆನಲ್ಲಿದ್ದಾರೆ. ಅದೇ ದಿನ ಜನವರಿ 22ನೇ ತಾರೀಕಿಗೆ ಏನಕ್ಕೆ ಇವರು ಈ ಒಂದು ಉದ್ಘಾಟನಾ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರು ಅನ್ನೋದ್ರ ಬಗ್ಗೆ ಸ್ವತಃ ಇಲ್ಲಿಯ ಸೇವಾ ಸಮಿತಿ ಪದಾಧಿಕಾರಿಗಳನ್ನ ಮಾತಾಡ್ತೇನೆ. ಸಾಕಷ್ಟು ಜನ ಹಿರಿಕರು ಕೂಡ ಇದ್ದಾರೆ. ಸರ್, ಜನವರಿ 22ನೇ ತಾರೀಕು ಅಯೋಧ್ಯೆಯಲ್ಲಿ ಶ್ರೀರಾಮ ಲಲ್ಲನ ಪ್ರತಿಷ್ಠಾಪನೆ ಆಗ್ತಿದೆ. ಅದೇ ದಿವಸ ಅದೇ ಮುಹೂರ್ತದಲ್ಲಿ ಇಲ್ಲಿಯ ಒಂದು ರಾಮ ಮಂದಿರದ ಉದ್ಘಾಟನೆ ಕೂಡ ಆಗ್ತಿದೆ. ಇದರ ವಿಶೇಷತೆ ಮತ್ತು ಸಾಮ್ಯತೆ ಏನಿದೆ ಅಂತ? ನಮ್ಮ ವಿಶೇಷತೆ ಅಂತಂದರೆ ಇದು ಭಗವಂತ ಕೊಟ್ಟಂಥ ಆಶೀರ್ವಾದ ಅಂತ ನಾವು ಭಾವಿಸ್ಬೇಕಷ್ಟೇ. ನಾವು ಒಂದು ವರ್ಷದ ಹಿಂದೆ 26ನೇ ತಾರೀಕು ನಾವು 2023ರಲ್ಲಿ ವಿಗ್ರಹನ ತಂದು ನಾವು ಇಲ್ಲಿ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತೇಳಿ ಯೋಗಿರಾಜ್ ಅವರಿಂದ ವಿಗ್ರಹ ಅವರ ಶಿಲ್ಪಿಗಳು ಕೆತ್ತನೆ ಮಾಡಿ ನಮಗೆ ಕೊಟ್ಟು ಅದೇ ದಿನ ಅವರು ಅಯೋಧ್ಯೆಗೆ ತೆರಳಿದ್ರು. ನಮ್ಮ ಪ್ರಧಾನಮಂತ್ರಿಗಳ ಕರೆ ಬಂದಿದೆ ಅಂತೇಳಿ ಅದು ನಮ್ಮ ಸುಕೃತ ಪುಣ್ಯ ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ಇದೇ ಸಂದರ್ಭದಲ್ಲಿ ನಮಗೆ 22ನೇ ತಾರೀಕು ವಿಗ್ರಹ ಪ್ರತಿಷ್ಠಾಪನೆ ಮಾಡೋದಕ್ಕೆ ಕಾಲಾವಕಾಶ ಕೂಡ ಬಂದಿರೋದು. ನಮ್ಮೆಲ್ಲರ ದೇವಸ್ಥಾನದ ಪೂಜಾ ಕಾರ್ಯಕ್ರಮಗಳು ಸ್ಟಾರ್ಟ್ ಆಗ್ತಾ ಇರೋದು ನಮಗೆ ದೈವೀಕೃತ ವರ ಅಂತ ನಾವು ಭಾವಿಸಿ ಈಗ ಇಷ್ಟೊಂದು ತಡವಾಗ್ಲಿಕ್ಕೆ ಈ ರಾಮ ಮಂದಿರ ಉದ್ಘಾಟನೆ ಕಾರಣ ಏನಿರ್ಬೋದು ಸರ್? ಇದು ಸುಮಾರು ಒಂದು 70 ವರ್ಷಕ್ಕೂ ಹಿಂದಿನಿಂದು, ನನಗೆ ಈಗ ಒಂದು 50 ವರ್ಷದ ಮೇಲಾಗಿದೆ. ನಾವು ಹುಡಕಿದ ಮೊದಲಿಂದ ಇರುವಂಥ ರಾಮ ಮಂದಿರ ಇದು ಜೀರ್ಣೋದ್ಧಾರ ಆಗದೆ ಹಲವಾರು ವರ್ಷಗಳಿಂದ ಸ್ವಲ್ಪ ಇದಾಗಿ ಬೇರೆ ಸ್ಥಿತಿಲಿತ್ತು. ಸೊ ಅದ್ರ ಪೂಜಾ ಕೈಂಕರ್ಯಗಳು ನಡೀತಾ ಇತ್ತು. ನಾವು ಚಿಕ್ಕವರಾಗಿದ್ದಾಗ ಈ ರಾಮ ಭಜನೆ ನಿತ್ಯ ಪಠಣಗಳನ್ನ ಮಾಡ್ತಾ ಈ ರಾಮ ಮಂದಿರ ಕಾಲ ಕಳೀತಾ ಇದ್ವಿ ನಾವು. ಸೊ ಇದನ್ನ ಈಗ ಒಂದು 15 ವರ್ಷಗಳ ಹಿಂದೆ ಇದನ್ನ ಕೆಡವಿ ಒಂದು ಒಳ್ಳೆ ರಾಮ ಮಂದಿರ ನಿರ್ಮಾಣ ಮಾಡಬೇಕು ಅಂತ ನಮ್ಮ ಶ್ರೀರಾಮ ಸಮಿತಿಯ ಎಲ್ಲ ಮುಖಂಡರುಗಳು ಒಂದು ತೀರ್ಮಾನ ಹಾಕಿ ಹಿರಿಯ ಮುಖಂಡರುಗಳು ಇದು ಪ್ರಾರಂಭ ಮಾಡಿದ್ರು. ಸುಮಾರು ಒಂದು 14 ವರ್ಷನೇ ಆಗಿದೆ. ಇದು ಶ್ರೀರಾಮರಿಗೆ ಒಂದು ವನವಾಸ ಏನು 14 ವರ್ಷ ಅಂತ ಏನೋ ಒಂದು ರಾಮಾಯಣದಲ್ಲಿ ನಾವು ತಿಳ್ಕೊಂಡಿದ್ವಿ. ಅದೇ ರೀತಿ ದೇವಸ್ಥಾನಕ್ಕೂ 14 ವರ್ಷ ಹಿಡಿತು ಅನ್ನೋದೇ ಏನೋ ಒಂದು ಕಾಕತಾಳಿ ಅಂತ ಅನ್ಕೊಬೇಕು ನಾವು. ಏನು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗ್ತಿದೆ, ಅದೇ ದಿವಸ ಇದರ ಉದ್ಘಾಟನೆನೂ ಕೂಡ ನೀವು ಮುಹೂರ್ತವನ್ನ ಇಟ್ಟಿದ್ದೀರಿ. ಇದು ಮೊದಲೇ ಗೊತ್ತಿತ್ತಾ, ಅಂದ್ರೆ ಈ ದಿವಸನೇ ಇಡಬೇಕು ಅಂತೇಳಿ, ಅಥವಾ ಕಾಕತಾಳಿಯನ್ನ? ಏನ್ ಹೇಳ್ತೀರಾ ಇದ್ರ ಬಗ್ಗೆ ಅಂತ? ಅಂದ್ರೆ ಈ ದೇವಸ್ಥಾನದ ಪ್ರತಿಷ್ಠಾಪನೆ ವಿಷಯ ಅಂತ ಪ್ರಸ್ತಾಪ ಮಾಡುವಾಗ ಈಗ ಒಂದು 2 ತಿಂಗಳ ಹಿಂದೆ ಆಗ ಎಲ್ಲರೂ ಆಲೋಚನೆ ಮಾಡುವಾಗ ಅಯೋಧ್ಯೆಯಲ್ಲಿ ರಾಮದೇವರ ಲೋಕಾರ್ಪಣೆ ಆಗ್ತಾ ಇರೋದು ಸಮೀಪದಲ್ಲಿದೆ. ಆ ದಿನವೇ ನಾವು ಕೂಡ ಪ್ರತಿಷ್ಠಾಪನೆಯನ್ನು ಮಾಡಿದ್ರೆ ಅದು ಅತ್ಯಂತ ವಿಶೇಷವಾದಂತಹ ಪ್ರತಿಷ್ಠಾಪನೆ ಆಗುತ್ತೆ ಅನ್ನುವ ಭಾವನೆಯಿಂದ ಅದೇ ದಿನವನ್ನು ನಾವು ನಿಗದಿ ಮಾಡಿಕೊಂಡ್ವಿ. ಹಾಗೇನೆ ಆವತ್ತಿನ ದಿವಸ ರಾಮದೇವರ ಪ್ರತಿಷ್ಠಾಪನೆಗೆ ಪೂರ್ವಭಾಗಿಯ ನಡೆಯುವಂತಹ ಎಲ್ಲ ಹೋಮ ಹವನ, ಆ ವಿಗ್ರಹದ ಬಿಂಬಾದಿ ವಾಸಗಳನ್ನೆಲ್ಲವನ್ನು ನೆರವೇರಿಸಿಕೊಂಡು
ಮರುದಿವಸ ಸುಲಗ್ನದಲ್ಲಿ ದೇವರ ಪ್ರತಿಷ್ಠಾಪನೆ ಅನ್ನೋದು ಇಲ್ಲಿ ನಡಿಬೇಕು ಅಂತ ಎಲ್ಲ ಸಿದ್ಧತೆಗಳನ್ನು ನಾವು ಮಾಡಿಕೊಂಡಿದ್ದೇವೆ. ಅದೇ ರೀತಿಯಲ್ಲಿ ಪ್ರತಿಷ್ಠಾಪನೆ ಶಾಸ್ತ್ರೋಕ್ತವಾದಂಥ ಆಗಮೋಕ್ತವಾಗಿ ನಡೆಯುತ್ತೆ ಅಂತ. ವಾಸ್ತು ಹೋಮ, ರಕ್ಷಾ ಸುದರ್ಶನ ಹೋಮ, ದಿಕ್ಪಾಲಕ ಬಲಿ ಇತ್ಯಾದಿ ಎಲ್ಲ ಕಲಾಪಗಳನ್ನು ಮುಗಿಸಿ ಮತ್ತೆ 21ನೇ ತಾರೀಕು ಸಾಯಂಕಾಲ ಬಿಂಬಾದಿವಾಸಗಳನ್ನೆಲ್ಲ ಮಾಡಿ 22ನೇ ತಾರೀಕು ಪ್ರಾತಃ 5:30ರಿಂದ ಬಿಂಬಾದಿವಾಸ ಹೋಮವನ್ನು, ಹಾಗೆ ಕಲಾತತ್ವ ಪ್ರತಿಷ್ಠಾಪನಾಂಗ ಹೋಮಗಳನ್ನೆಲ್ಲ ಮಾಡಿ ರಾಮಧಾರಕ ಹೋಮ ಇತ್ಯಾದಿ ಎಲ್ಲ ಹೋಮಗಳ ನಂತರದಲ್ಲಿ 10:30ಕ್ಕೆ ಸಲ್ಲುವಂತಹ ಶುಭ ಮೀನಲಗ್ನದಲ್ಲಿ ರಾಮದೇವರ ಪ್ರಾಣ ಪ್ರತಿಷ್ಠಾಪನೆ ಅನ್ನೋದು ಇಲ್ಲಿ ನಡೆಯುತ್ತೆ. ತದನಂತರದಲ್ಲಿ ವಿದ್ವಾಂಸರುಗಳಿಂದ ಪಾಠ ಪ್ರವಚನ, ರಾಮಾಯಣ ಪ್ರವಚನ, ಹಾಗೆ ಅಯೋಧ್ಯ ಕ್ಷೇತ್ರದ ಮಹಾತ್ಮೆಯ ಒಂದು ಪರಿಚಯ ಪ್ರವಚನ, ಹಾಗೆ ಸಂಗೀತ ಕಾರ್ಯಕ್ರಮ ಇತ್ಯಾದಿ ಸಾಂಸ್ಕೃತಿಕ ಕಾರ್ಯಕ್ರಮವು ಎಲ್ಲವನ್ನು ಕೂಡ ಇಲ್ಲಿ ಮಾಡುವುದಾಗಿ ನಾವು ಸಂಕಲ್ಪವನ್ನು ಮಾಡಿ ಎಲ್ಲರ ಮುಖಾಂತರವಾಗಿ ಎಲ್ಲರ ಒಂದು ಸಮಷ್ಟಿಯಲ್ಲಿ ನಡೆಸ್ತಾ ಇದ್ದೇವೆ. ಸೊ ಇದಿಷ್ಟು ಮಂಡ್ಯದ ರಾಮ ಸೇವಾ ಭಕ್ತರ ಮಾತಾಗಿರ್ತಕ್ಕಂಥದ್ದು. ಏನು ಅಯೋಧ್ಯೆಯಲ್ಲಿ 22ನೇ ತಾರೀಕು ಏನು ರಾಮ ಮಂದಿರ ಉದ್ಘಾಟನೆ ಆಗುತ್ತೆ, ಅದೇ ದಿವಸ ನಮ್ಮ ದೇಗುಲ ಕೂಡ ಉದ್ಘಾಟನೆ ಆಗ್ತಿರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಏನು ಶ್ರೀರಾಮ 14 ವರ್ಷ ವನವಾಸವನ್ನು ಏನು ಅನುಭವಿಸ್ತಾ, ಆ ನಿಟ್ಟಿನಲ್ಲಿ 14 ವರ್ಷಗಳ ವನವಾಸದ ನಂತರ ನಮ್ಮ ದೇಗುಲ ಪೂರ್ಣಗೊಂಡಿರ್ತಕ್ಕಂಥದ್ದು ಕೂಡ ನಮಗೆ ಸಂತೋಷವನ್ನು ತಂದಿರತಕ್ಕಂಥದ್ದು ಅಂತ ಹೇಳ್ತಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಜುನೇಶ್ ಜೊತೆ ಶಶಿಕುಮಾರ್ ದೊಡ್ಡೆಯ, TV5 ಕನ್ನಡ, ಮಂಡ್ಯ.